ಎಲ್ಲ ಕೆಲ್ಸ ಮಾಡಿಸ್ತಿದ್ಲು ಮತ್ತೆ ತುಂಬಾನೇ ಟಾರ್ಚರ್ ಮಾಡ್ತಿದ್ಲು. ನಾನು ಶಾಲುನ ಸ್ಕೂಲಲ್ಲಿ ಬಿಟ್ ಬರ್ತೀನಿ, ಅಷ್ಟ್ರಲ್ಲಿ ಬಟ್ಟೆ ಎಲ್ಲ ಒಗ್ದು ಮುಗಿಸ್ಬೇಕು. ಚಳಿಯ ನಾಟಕ ಏನ್ ಆಡೋದ್ ಬೇಕಾಗಿಲ್ಲ, ಸ್ವೆಟರ್ನ ಬಿಚ್ಚಿ ಅಲ್ಲಿಡು. ಅಮ್ಮ, ನನ್ನನ್ ಬಿಟ್ಟು ಯಾಕೋದೆ ಅಮ್ಮ? ನನ್ನ ಸವತಿ ತಾಯಿ ನನ್ನ ಟಾರ್ಚರ್ ಮಾಡ್ತಿದ್ದಾಳೆ. ಯಾವಾಗ್ಲೂ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಬಾ ಅಮ್ಮ, ನನ್ಗೋಸ್ಕರ ನೀನು ಮತ್ತೆ ಬಾ ಅಮ್ಮ. ದಿವ್ಯಾ ಮನೆಯ ಕೆಲ್ಸ ಮಾಡ್ತಿರ್ತಾಳೆ. ಆ ದಿನ ದಿವ್ಯಾಗೆ ಮಯೂಷರಿರಲ್ಲ, ಆದ್ರೂ ಮಮತಾ ಅದನ್ ಲೆಕ್ಕ ಮಾಡದೆ ಕೆಲ್ಸ ಮಾಡಿಸ್ತಾಳೆ. ಅಷ್ಟ್ರಲ್ಲೇ ದಿವ್ಯಾ ಅವ್ರ ಅಪ್ಪ ಬರ್ತಾರೆ. ಮಮತಾ, ಓ ಮಮತಾ, ಎಲ್ಲಿದ್ಯಾ? ದಿವ್ಯಾ ಮತ್ತೆ ಶಾಲು ಸ್ಕೂಲಿಗೆ ಹೋಗಿದಾರಾ? ಅರೆ ನೀವಾ? ಏನ್ರೀ ಇಷ್ಟು ಸರ್ಪ್ರೈಸಿಂಗ್ ಆಗಿ ಬರ್ತಿದೀನಿ ಅಂತ ಹೇಳೇ ಇಲ್ಲ? ಏನ್ ದಿವ್ಯಾ ಮಾಡ್ತಿದ್ಯಾ ತಾಯಿ ನೀನು? ನೋಡ್ರಿ, ಇವಳಿಗೆ ಜ್ವರ ಇತ್ತು ರೀ, ಸ್ಕೂಲ್ಗೆ ಹೋಗ್ಬೇಡ ಅಂತ ಹೇಳಿ ರೆಸ್ಟ್ ತಗೋ ಅಂತ ಅಂದೆ. ನಾನು ಶಾಲುನ ಸ್ಕೂಲಲ್ಲಿ ಬಿಟ್ ಬರೋಷ್ಟೊತ್ತಿಗೆ ಕೆಲ್ಸ ಮಾಡ್ತಿದ್ದಾಳೆ. ಅದು ಅಲ್ದೆ ಇವಳಿಗೆ ಮನೇಲಿ ಬೋರ್ ಹೊಡಿಯತ್ತಂತೆ, ಅದಕ್ಕೆ ಕೆಲ್ಸ ಮಾಡ್ತಾಳಂತೆ. ಅಮ್ಮ ತಾಯಿ, ಹೋಗಿ ಬೆಡ್ ಮೇಲೆ ಮಲ್ಕೊಂಡು ರೆಸ್ಟ್ ತಗೋ, ನಾನ್ ನಿನ್ಗೆ ಮೂಂಗ್ ದಾಲ್ ಕಿಚಡಿ ಮಾಡ್ಕೊಂತ ಇರ್ತೀನಿ. ಮಮತಾ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ನೀನ್ ನನ್ ಮಗಳನ್ನ ಚೆನ್ನಾಗ್ ನೋಡ್ಕೊಳ್ತಿದ್ಯಾ. ಇಲ್ ನೋಡು, ನಿಮ್ಮಪ್ಪಗೆ ಸ್ವಲ್ಪನೂ ಡೌಟ್ ಬರ್ಬಾರ್ದು. ನಾನ್ ನಿನ್ನ ಸ್ಕೂಲ್ಗೆ ಕಳಿಸ್ತಿಲ್ಲ, ಮನೇಲಿ ಕೆಲ್ಸ ಎಲ್ಲ ಮಾಡಿಸ್ತಿದ್ದೀನಿ ಅಂತ. ಏನಾದ್ರೂ ಗೊತ್ತಾಗೋ ತರ ನಾಟಕ ಮಾಡ್ದಿ ಅನ್ಕೋ, ಕತ್ತು ಕಿತ್ತಾಕ್ ಬಿಡ್ತೀನಿ. ಮತ್ತೆ ನಿನ್ಗೋಸ್ಕರ ಮೂಂಗ್ ದಾಲ್ ಕಿಚಡಿ ನಾನೇನ್ ಮಾಡ್ತಿಲ್ಲ, ರೊಟ್ಟಿ ತಗೊಂಡ್ ಬಂದ್ ಕೊಡ್ತೀನಿ. ಹೊಟ್ಟೆ ತುಂಬಾ ಕಿಚಡಿ ತಿಂದೆ ಅಂತ ನಿಮ್ಮಪ್ಪ ಹತ್ರ ಹೇಳು, ಅರ್ಥ ಆಯ್ತಾ? ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಮಮತಾ, ಚಳಿ ತುಂಬಾ ಜಾಸ್ತಿ ಆಗಿದೆ. ನಾನು ಮಕ್ಳಿಗೆ ಮತ್ತೆ ನಿಂಗೆ ಈ ಸ್ವೆಟರ್ ಮತ್ತೆ ಶಾಲನ ತಂದಿದ್ದೀನಿ. ದಿವ್ಯಾ ಯಾಕೆ ಸ್ವೆಟರ್ ಹಾಕಲ್ಲ? ದಿವ್ಯಾ ಮಗಳೇ, ತಗೋ ಈ ಸ್ವೆಟರ್ ಹಾಕೋ ನೀನು. ರಾಜ್ವೇರ್ ದಿವ್ಯಾಗೆ ಸ್ವೆಟರ್ ಹಾಕ್ತಿರ್ತಾರೆ. ಆಗ ಅಪ್ಪನ್ನ ಹಪ್ಕೊಂಡು ಅವಳು ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಅರೆ ಮಗಳೇ, ಯಾಕಮ್ಮ ಕೂಗ್ತಿದ್ಯಾ? ನಾನ್ 2-3 ದಿನ ಇಲ್ಲೇ ಇರ್ತೀನಲ್ವಾ, ನೀನು ಬೇಜಾರ್ ಮಾಡ್ಕೊಳ್ಬೇಡ. ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅವರು ಔಷಧಿ ಕೊಟ್ಟು ನೀನು ಆರಾಮಾಗ್ತೀಯಾ. ಅಪ್ಪ, ಅಪ್ಪ ನೀವು ತುಂಬಾ ಒಳ್ಳೆಯವರು, ನೀವು ತುಂಬಾ ಬೆಸ್ಟ್ ಅಪ್ಪ. ಮತ್ತೆ ಅವತ್ತಿಂದ 2-3 ದಿನ ರಾಜು ಮನೇಲೇ ಇರ್ತಾರೆ. ಅವರು ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅದ್ರಿಂದ ಮಮತನ್ ಕೈಯಲ್ಲಿ ದಿವ್ಯಾ ಮೇಲೆ ಅಧಿಕಾರ ಮಾಡಕ್ ಆಗಿರ್ಲಿಲ್ಲ. ಅವ್ರಪ್ಪ ಅವ್ರ ಜೊತೆನೆ ಆಡ್ತಿದ್ರು, ಅವ್ರ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಒಂದಿನ ರಾತ್ರಿ ಅವಳು ನಿದ್ದೆ ಮಾಡಿ ಎದ್ದೊಳುವಾಗ, ಅಮ್ಮ, ಅಪ್ಪ ಎಲ್ಲಮ್ಮ ಕಾಣಿಸ್ತಿಲ್ಲ? ನೀನ್ ನಿದ್ದೆ ಮಾಡ್ತಿದ್ದೆ. ಬೆಳಗ್ಗೆ ಬಸ್ಗೆ ಅಪ್ಪ ಟೌನ್ಗೋದ್ರು. ನಿಮ್ಮಪ್ಪ ಎಲ್ಲಿದ್ರಂತ ತುಂಬಾ ನಾಟಕ ಆಯ್ತು ನಿಂದು. ಇನ್ಮೇಲೆ ಕೆಲ್ಸ ಮಾಡ್ಲೇಬೇಕು ನೀನು. ಇಷ್ಟು ದಿನದ ಬಟ್ಟೆ ಎಲ್ಲ ಮೂಟೆ ಕಟ್ಟಾಕಿದೀನಿ, ಹೋಗಿ ಎಲ್ಲಾ ಮುಗ್ಸು. ಈ ಹೊಸ ಸ್ವೆಟರ್ ಕೊಡು, ಶಾಲು ಹಾಕೋತಾಳೆ. ಅಮ್ಮ, ಇದು ನಂದಮ್ಮ, ನಾನ್ ಕೊಡೋದಿಲ್ಲ. ಅಪ್ಪ ಇದು ನನ್ಗೋಸ್ಕರ ತಂದಿದ್ದು. ಆರೇರೇರೆ ಬಂದ್ಲಮ್ಮ ಮಾತಾಡೋದಕ್ಕೆ. ಸ್ವೆಟರ್ ಮೇಲೆ ಪ್ರೀತಿ ಸುತ್ಕೊಂಡಿದ್ಯಾ? ಇವತ್ ನೋಡ್ತೀನಿ. ಚಳಿ ಬೇರೆ ಜಾಸ್ತಿ ಆಗಿದೆ, ರಾತ್ರಿ ಪೂರ್ತಿ ಮನೆ ಆಚೆನೇ ಇರ್ಬೇಕು ನೀನು. ದಿನ ಪೂರ್ತಿ ಸ್ವೆಟರ್ ಕೂಡ ಹಾಕೋದೆ. ಆ ಚಳಿಯಲ್ಲಿ ಪಾಪ ದಿವ್ಯಾ ಮನೆ ಕೆಲ್ಸ ಮಾಡ್ತಿರ್ತಾಳೆ. ರಾತ್ರಿ ಆಗಿದ ತಕ್ಷಣ ಮಮತಾ ಅವಳನ್ನ ಮನೆಯಿಂದ ಆಚೆ ತಳ್ತಾಳೆ. ಅಮ್ಮ, ನಂಗ್ ತುಂಬಾ ಚಳಿ ಆಗ್ತಿದೆಮ್ಮ, ನನಗ ಸ್ವೆಟರ್ ಬೇಡ ಅಮ್ಮ, ಆ ಸ್ವೆಟರ್ ನೀವೇ ಎತ್ಕೊಳ್ಳಿ, ಆದ್ರೆ ಮನೆ ಒಳಗಡೆ ಬಿಡಮ್ಮ ಪ್ಲೀಸ್ ಅಮ್ಮ, ನಾನು ಹೇಳೋದ್ ಕೇಳು. ಹೌದಾ? ಬೆಳಗ್ಗೆ ಹೇಳ್ತಿದ್ದೆ ಇದನ್ನ ನಮ್ಮಪ್ಪ ತಂದ್ಕತ್ತಿದ್ದೆ ಸ್ವೆಟರು, ನಾನ್ ಹಾಕತೀನಿ, ನಾನ್ ಯಾರಿಗೂ ಕೊಡಲ್ಲ ಅಂತ. ಕೊಬ್ಬೆಲ್ಲ ಇಳಿದೋಯ್ತಾ? ನೀನ್ ಅಲ್ಲೇ ಇರ್ಬೇಕು, ನೀನ್ ಒಳಗಡೆ ಬರ್ಬಾರ್ದು. ನಾನ್ ನಿನ್ನ ಇವತ್ ಒಳಗಡೆ ಬಿಡೋದಿಲ್ಲ. ನೀನು ಚಳಿಯಲ್ಲಿ ಇವತ್ ಸಾಯ್ಲೇಬೇಕು. ಅವಳು ಚಳಿಯಲ್ಲಿ ಪಾಪ ಆಚೆ ನಿಂತ್ಕೊಂಡು ಪಾಪ ನರ್ಲಾಡ್ತಿರ್ತಾಳೆ. ಆ ಊರಲ್ಲಿರೋ ಜನ ಕೂಡ ಚಳಿಯಿಂದ ಮನೆ ಒಳಗಡೆ ಇರ್ತಾರೆ, ಯಾರು ದಿವ್ಯಾ ನೋಡಿರಲ್ಲ. ಅವಳು ವೆರಂಡಾಲ್ ಕುತ್ಕೊಂಡು ಅಳ್ತಿರ್ತಾಳೆ. ಅಮ್ಮ, ಯಾಕಮ್ಮ ನನ್ನನ್ ಬಿಟ್ಟು ಹೋದೆ? ತುಂಬಾ ಚಳಿ ಆಗ್ತಿದೆ ಅಮ್ಮ. ಈ ಸವತಿ ತಾಯಿ ನನ್ನ ಆಚೆ ತಳ್ಬಿಟ್ಟಿದ್ದಾಳೆ, ನಂಗ್ ಚಳಿ ಆಗ್ತಿದೆ ಅಮ್ಮ. ಅಮ್ಮ, ದಿವ್ಯಾನ್ ಒಳಗಡೆ ಕರ್ಕೊಮ್ಮ, ಆಚೆ ತುಂಬಾ ಚಳಿ ಇದೆ ಅಮ್ಮ. ಮುಚ್ಕೊಂಡೋಗ್ ಮಲ್ಕೋ, ಇಲ್ಲಾಂದ್ರೆ ನೀನು ಅವಳ ಜೊತೆ ಹೋಗಿ ನಿಂತ್ಕೋಬೇಕು. ಬಂದ್ಬಿಟ್ಲು ಅವಳಗ್ ಸಪೋರ್ಟ್ ಮಾಡೋದಕ್ಕೆ. ಸವತಿ ಅಕ್ಕ ಅವಳು ನಿನಗೆ, ಸವತಿ. ದಿವ್ಯಾ ಬೇಡ್ಕೊಳ್ಳೋದು ಅವರ ತಾಯಿಗೆ ಹೋಗಿ ಕೇಳ್ಸುತ್ತೆ. ಸ್ವರ್ಗಲೋಕದಲ್ಲಿ ಅವ್ರ ತಾಯಿ ಯಮಧರ್ಮರಾಜ ಹತ್ರ ಕೇಳ್ಕೊತಾಳೆ. ಹೇ ಮೃತ್ಯುದೇವನೇ, ಹೇ ಧರ್ಮರಾಜ, ಸ್ವಲ್ಪ ಹೊತ್ತು ನನ್ನ ಭೂಮಿಗೆ ಕಳ್ಸು ತಂದೆ. ನನ್ ಮಗಳು ಚಳಿಯಲ್ಲಿ ನರ್ಲಾಡ್ತಿದ್ದಾಳೆ. ಯಮರಾಜ, ದಯವಿಟ್ಟು ಸ್ವಲ್ಪ ಹೊತ್ತು ನನ್ನ ಭೂಮಿಗೆ ಕಳ್ಸು. ಶೋಭನಾ, ನೀನು ಯಾವಾಗ್ಲೂ ಒಳ್ಳೆ ಕೆಲ್ಸ ಮಾಡಿದ್ಯಾ, ಎಲ್ರಿಗೂ ಒಳ್ಳೇದ್ ಮಾಡಿದ್ಯಾ. ಅದಕ್ಕೋಸ್ಕರ ನಾನ್ ನಿಂಗೆ 1 ಗಂಟೆಗೆ ಭೂಮಿಗೆ ಹೋಗೋಕೆ ಅನುವು ಮಾಡಿಕೊಡ್ತೀನಿ. ಮತ್ತೆ 1 ಗಂಟೆಯಲ್ಲಿ ನೀನು ಹಿಂದೆ ಸ್ವರ್ಗಲೋಕಕ್ಕೆ ಬರ್ತೀಯಾ. ನಿಮ್ಗೆ ಜೈ ಹೋ ಧರ್ಮರಾಜ್, ನೀವ್ ನನ್ಗೆ ಎಷ್ಟು ದೊಡ್ಡ ಸಹಾಯ ಮಾಡಿದೀರಾ. ನೀವು ನಿಜವಾಗ್ಲೂ ಒಳ್ಳೆ ಹೃದಯ ಉಳ್ಳವರು. ನನಗೆ ಸಹಾಯ ಮಾಡಿದಕ್ಕೆ ಧನ್ಯವಾದ. ಯಮರಾಜನ ಹತ್ರ ಬೇಡ್ಕೊಂಡು ಶೋಭನಾ ಭೂಲೋಕಕ್ಕೆ ಬರ್ತಾಳೆ. ರಾಜ್ವೇರ್ಗೆ ಮಯೂಷರಿರಲ್ಲ, ಏನೋ ಮನಸ್ಸು ಬೇಜಾರಾಗಿರುತ್ತೆ. ಆಗ ಅವನು ಟೌನ್ ಹೋಗದೆ ಬೇರೆ ಬಸ್ ಹಿಡ್ಕೊಂಡು ಮತ್ತೆ ಮನೆಗ್ ವಾಪಸ್ ಬಂದ್ಬಿಡ್ತಾನೆ. ಶೋಭನಾವಿನ ಆತ್ಮ ದಿವ್ಯಾ ಹತ್ರ ಹೋಗುತ್ತೆ. ದಿವ್ಯಾ, ಮಗು ಭಯ ಪಡ್ಬೇಡ, ನಿನ್ನ ತಾಯಿ ಬಂದಿದ್ದೀನಿ. ದಿವ್ಯಾ ಅವ್ರ ಅಮ್ಮನ ನೋಡಿದ ತಕ್ಷಣ ಅವಳಿಗೆ ಧೈರ್ಯ ಬಂದ್ಬಿಡುತ್ತೆ. ಬೇಗ ಓಡೋಗಿ ಅವ್ರ ಅಮ್ಮನ ಹಾಪ್ಕೊಂಡು ಅಳ್ತಾಳೆ. ಶೋಭನಾ ಕೈ ಎತ್ತಿದ ತಕ್ಷಣ ಅವಳ ಕೈಯಲ್ಲಿ ಒಂದು ಹೊಸ ಶಾಲ್ ಒಂದು ಬರುತ್ತೆ. ನೀನೇನ್ ಭಯ ಪಡ್ಬೇಡ ಮಗು, ತಗೋ ಈ ಕಂಬಳಿ ತಗೋ.
ಅಮ್ಮ ಸೌತಿ ತಾಯಿ ನನ್ನ ತುಂಬಾ ಹೊಡಿತಾಳೆ. ಚಳಿಯಲ್ಲಿ ನನ್ನ ಇಲ್ಲಿ ಆಚೆ ನಿಲ್ಸಿದಳಮ್ಮ. ಅಪ್ಪ ಕೂಡ ಹೋಗ್ಬಿಟ್ರು. ಅಪ್ಪ ಹತ್ರ ಕೂಡ ಏನು ಹೇಳ್ಬಾರ್ದಂತ ಹೇಳಿದಾಳೆ. ಅಮ್ಮ ನನ್ಗಿಲ್ಲಿ ಇರಕ್ಕೆ ಇಷ್ಟ ಇಲ್ಲ. ನಿನ್ ಜೊತೆ ನಾನ್ ಬಂದ್ಬಿಡ್ತೀನಮ್ಮ. ಅಯ್ಯೋ ಇಲ್ಲ ಮಗು, ನೀನು ಈ ಪ್ರಪಂಚದಲ್ಲಿ ನೋಡೋದಕ್ಕೆ ಇನ್ನೂ ಜಾಸ್ತಿ ಇದೆ. ನೀನೇನ್ ಯೋಚನೆ ಮಾಡ್ಬೇಡ, ನಾನೆಲ್ಲ ಸರಿ ಮಾಡ್ತೀನಿ, ನೀನ್ ಭಯ ಪಡ್ಬೇಡ. ರಾಜ್ವೀರ್ ಶೋಭನಾ ಮತ್ತೆ ದಿವ್ಯಾ ಮಾತಾಡೋದನ್ನ ಕೇಳಿ ಅವನ್ಗೆ ತುಂಬಾ ಕೋಪ ಬರುತ್ತೆ. ಶೋಭನಾ, ಇದಕ್ಕೆಲ್ಲ ಕಾರಣ ನನ್ನನ್ನ ಕ್ಷಮಿಸ್ಬಿಡು. ನಾನು 2ನೇ ಮದುವೆ ಮಾಡ್ಕೊಂಡ್ಲಿಲ್ಲ ಅಂದಿದ್ರೆ ನನ್ನ ಮಗುವಿಗೆ ಹೀಗಾಗ್ತಿರ್ಲಿಲ್ಲ. ಆ ಮಮತಾ ನಾನ್ ಬಿಡಲ್ಲ ಈಗ. ಇವತ್ತು ಒಂದ್ ತಾಯಿಯ ಮಮತೆಯ ಮುಂದೆ ತಂದೆಯ ಪ್ರೀತಿ ಸೋತೋಯ್ತು. ಇವತ್ತು ನಿನ್ನ ಆತ್ಮ ನಿನ್ನ ಮಗಳನ್ನ ನೀನು ಕಾಪಾಡೋಕೆ ಬಂದಿದೆ. ಮತ್ ನನಗೆ ನನ್ನ ಮಗಳ ಸಮಸ್ಯೆನೇ ಕಾಣ್ಲಿಲ್ಲ. ಈಗ ನನಗೆ ನನ್ ಮೇಲೆನೆ ಅಸಹ್ಯ ಆಗ್ತಿದೆ. ನೀವು ಹೋಗ್ಬಿಟ್ರಲ್ಲ, ನೀವ್ಯಾವಾಗ ಬಂದ್ರಿ? ಯಾಕಂದ್ರೆ ನನ್ನ ಮಗಳ ಕಣ್ಣೀರು ನನ್ನನ್ನ ವಾಪಸ್ ಕರ್ಕೊಂಡ್ ಬಂದಿದೆ. ನೀನಿನ್ನಿಲ್ಲಿ ಒಂದು ಕ್ಷಣ ಇರಬಾರ್ದು. ನಾನ್ ನಿನ್ನನ್ನ ಈ ಮನೆಯಿಂದ ಮತ್ತೆ ನನ್ನ ಜೀವನದಿಂದ ಹೊರಗಡೆ ಆಗ್ತಾ ಇದ್ದೀನಿ. ಹಂಗ್ ಮಾತಾಡ್ಬೇಡಿ, ದಯವಿಟ್ಟು ನನ್ನ ಕ್ಷಮಿಸಿ. ನಾನ್ ತಪ್ಪು ಮಾಡ್ಬಿಟ್ಟೆ. ಮಮತಾ ಹೇಳೋದ್ ಕೇಳೋದಕ್ಕೆ ರಾಜ್ವೀರ್ ರೆಡಿ ಆಗಿಲ್ಲ. ಯಾಕಂದ್ರೆ ಅವಳು ಮಾಡಿರೋದು ಆತರ ಕೆಲ್ಸ. ಈ ಚಳಿಯಲ್ಲಿ ಮಗುನ ಆಚೆ ನಿಲ್ಸ್ಬಿಟ್ಟು ಮಗುಗೇನಾದ್ರೂ ಆಗಿದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಅದೆಲ್ಲ ಯೋಚನೆ ಮಾಡಿ ರಾಜ್ವೀರ್ ಮಮತಾನ ಮನೆಯಿಂದ ಆಚೆ ಕಳ್ಸ್ಬಿಡ್ತಾನೆ. ನಾನ್ ಹೋಗ್ಬೇಕಾಗಿರುವ ಸಮಯ ಬಂದ್ಬಿಡ್ತು. ನನ್ನ ಹತ್ರ ಇರೋದಿಷ್ಟೇ ಸಮಯ. ನೀವು ಮತ್ತೆ ದಿವ್ಯಾ ಭದ್ರವಾಗಿರಿ. ಯಾವಾಗ್ಲೂ ನನ್ನ ಆಶೀರ್ವಾದ ನನ್ ಮಗುಗಿದ್ದೇ ಇರುತ್ತೆ. ಹಂಗಂತ ಹೇಳಿ ಶೋಭಾವಿನ ಆತ್ಮ ಅಲ್ಲಿಂದ ಮಾಯ ಆಗ್ಬಿಡುತ್ತೆ. ಅವತ್ತಿನ ದಿನದಿಂದ ರಾಜ್ವೀರ್ ದಿವ್ಯಾಗೆ ತಾಯಿ ತಂದೆ ಆಗಿದ್ರು. ತಂದೆ ಪ್ರೀತಿ ಸಿಕ್ಕಿದ್ದಕ್ಕೆ ಅವಳು ತುಂಬಾ ಸಂತೋಷ ಪಡ್ತಿದ್ಲು. ರಾಜ್ವೀರ್ ದಿವ್ಯಾನ ಅವನ್ ಜೊತೆ ಸಿಟಿ ಕರ್ಕೊಂಡು ಹೋಗ್ತಾನೆ. ಅಲ್ಲೇ ಒಂದ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ತಾನೆ. ರಾಜ್ವೀರ್ ಶಾಲುನ ನೋಡ್ಕೊಳ್ಳೋದಕ್ಕೂ ಜವಾಬ್ದಾರಿ ತಗೋತಾನೆ. ಅವಳಿಗೂ ಮತ್ತೆ ಮಮತಾಗೆ ಪ್ರತಿ ತಿಂಗಳು ದುಡ್ಡು ಕಳಿಸ್ತಿದ್ದ. ಚಿಕ್ಕ ಮಗಳನ್ನ ಕೂಡ ತುಂಬಾ ಚೆನ್ನಾಗಿ